ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ದಿನ ಆದಮೇಲೆ ಮತ್ತೆ ಬಂದಿದ್ದೀವಿ, ಯಾಕಂದರೆ ನನಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಇವಾಗ ನಾನು 9th ಸ್ಟ್ಯಾಂಡರ್ಡ್. ಇವತ್ತು ಅಜ್ಜಿ ಒಂದು ರೆಸಿಪಿ ಹೇಳ್ತಾರೆ, ತುಂಬ ಚೆನ್ನಾಗಿರೋ ರೆಸಿಪಿ ಅದು. ಆ್ಯಕ್ಚುಲಿ ಹುಣಸೆಹಣ್ಣಿನ ಚಿತ್ರಾನ್ನ ಅಲ್ವಾ? ಹಾಂ, ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಸೊ ಅದು ರೆಸಿಪಿ ನಿಮಗೆ ತೋರಿಸ್ತೀವಿ ನೋಡಿ. ಅಜ್ಜಿ ಇಲ್ಲಿದ್ದಾರೆ. ಹಾಯ್ ಮಾಡಜ್ಜಿ. ಸೊ ಲೆಟ್ ಸ್ಟಾರ್ಟ್ ದ ರೆಸಿಪಿ. ಫಸ್ಟ್ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಒಗ್ಗರಣೆಗೆ ನೋಡಿ ಇಲ್ಲಿ ಹುಣಸೆಹಣ್ಣು ನಿಂಬೆಹಣ್ಣು ಹಾಕಿ ನೆನೆಸಿಟ್ಕೋಬೇಕು. ಹಾಂ, ಹೊಸ ಹುಣಸೆಹಣ್ಣು ಇದ್ರೆ ಒಳ್ಳೆಯದು. ಓಕೆ ನೋಡಿ, ಅಜ್ಜಿ ಹೇಳೋ ಪ್ರಕಾರ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟು, ಅದು ಹೊಸ ಹುಣಸೆಹಣ್ಣು ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟು. ಫಸ್ಟು ರುಬ್ಬಕ್ಕೆ ಏನಿದೆ ಅಂತ ಹೇಳ್ತೀನಿ. ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಸ್ವಲ್ಪ, ಆಮೇಲೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು 5ರಿಂದ 6 ಮೆಣಸಿನ್ಕಾಯಿ. ಖಾರ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಪ್ರಕಾರ ನೀವು ಮೆಣಸಿನ್ಕಾಯಿ ಹಾಕೋಬೋದು. ನೀವು ತುಂಬ ಜಾಸ್ತಿ ಖಾರ ಇಷ್ಟಪಡ್ತೀರಾ ಅಂದರೆ ಹಾಕೋಬೋದು. ನಮ್ಮಲ್ಲಿ ತುಂಬ ಖಾರ ತಿನ್ನೋದು, ಸೊ ಕಮ್ಮಿ ಮೆಣಸಿನ್ಕಾಯಿ ಹಾಕಿದ್ದೀವಿ. ಸೊ ಇಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಸೊ ಇದಿಷ್ಟನ್ನು ಇವಾಗ ನಾವು ಫಸ್ಟು ಒಗ್ಗರಣೆ ಹಾಕ್ಕೋಬೇಕು. ಸೊ ಲೆಟ್ ಸ್ಟಾರ್ಟ್. ನೋಡಿ ಅಜ್ಜಿ ಹೇಳ್ತಾರೆ ಒಂದೊಂದೇ. ನಾವು ಕಡಲೆಕಾಯಿ ಉಪಯೋಗಿಸ್ತೀವಿ, ಅವ್ರ ಮನೇಲಿ ಏನು ಉಪಯೋಗಿಸ್ತಾರೆ. ಓಕೆ, ನಮ್ಮ ಮನೇಲಿ ಸ್ವಲ್ಪ ಕಡಲೆಕಾಯಿ ಜಾಸ್ತಿ ಎಲ್ರಿಗೂ ಇಷ್ಟ. ಸೊ ಕಡಲೆಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಿದ್ದೀವಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಾಗಿದೆ. ಸೊ ಈಗ ಅಜ್ಜಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಒಗ್ಗರಣೆದು. ನಮ್ಮ ಒಗ್ಗರಣೆ ಡಬ್ಬಿ ತುಂಬ ಕ್ಯೂಟ್ ಆಗಿದೆ. ತಡಿ ತೋರಿಸ್ತೀನಿ ಒಂದು ನಿಮಿಷ. ಇದು ನಮ್ಮ ಮನೆಯ ಒಗ್ಗರಣೆ ಡಬ್ಬಿ. ಓಪನ್ ಆಗ್ತಿಲ್ಲ, ಟೈಟ್ ಆಗಿದೆ. ನಾನು ಉಗುರು ಕಟ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಇದು ಅರಿಶಿನ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಮನೇಲಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಬ್ಯಾಡಿಗೆ ಮೆಣಸಿನ್ಕಾಯಿ. ಸೊ ಎಣ್ಣೆ ಕಾದಿದೆ. ಫಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕಿ ಅದು ಚಟ ಅನ್ನತ್ತ. ಸಾಸಿವೆ ಚಟ ಅನ್ನೋವರೆಗೂ ಸ್ವಲ್ಪ ಕಾಯಿ. ಸೊ ನೋಡಿ ಹೀಗೆ ಫಸ್ಟು ಸಾಸಿವೆ ಹಾಕಿ, ಏನು ಸೌಟೇನೂ ಹಾಕಕ್ಕೆ ಹೋಗಬೇಡಿ. ಫಸ್ಟೇ ಸಾಸಿವೆ ಸ್ವಲ್ಪ ಚಟ ಅಂದಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೋಬೇಕು. ಇದೆರಡನ್ನೂ ಹಾಕಿ ನೋಡಿ ಈಗ ಚಟ ಅಂತಿದೆ. ನೆಕ್ಸ್ಟು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಹಿಂಗು. ನಮ್ಮಲ್ಲಿ ಹಿಂಗೆ ಸ್ವಲ್ಪ ಜಾಸ್ತಿ ಇಷ್ಟ, ನಮಗೆ ಹಿಂಗೆ ಜಾಸ್ತಿ ಹಾಕೋತೀವಿ. ನಿಮಗೆ ಎಷ್ಟು ಬೇಕೋ ನೀವು ಹಾಕೋಬೋದು. ಈಗ ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ಳಿ. ನೆಕ್ಸ್ಟು ಹಿಂಗೆ ಮಿಕ್ಸ್ ಆಗುತ್ತೆ. ಸೊ ನೀವು ತಿರುಗಿಸಿದಾಗ ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ, ಅಜ್ಜಿ? ಹಾಂ, ಕರಿಬೇವಿನ ಸೊಪ್ಪು ಹಾಕಬೇಕು. ನೆಕ್ಸ್ಟು ಫಸ್ಟು ಈ ರೀತಿ ಕಲಿಸ್ಕೊಳ್ಳಿ, ಬಿಕಾಸ್ ಕೆಂಪಗಾಗಬೇಕು. ಆಮೇಲೆ ಹಿಂಗಿನ ಫ್ಲೇವರ್ ಎಲ್ಲ ಸ್ವಲ್ಪ ಇದಾಗುತ್ತೆ. ನೊರೆ ಬರ್ತಾ ಇದೆ ನೋಡಿ. ಸೊ ಇದು ಕೆಂಪಾಗೋವರೆಗೂ ಒಂದು ನಿಮಿಷ ಹೀಗೆ ತಿರುಗಿಸ್ತಾ ಇರಿ, ಹುರಿರಿ. ನಿಮಗೆ ಕಡಲೆಕಾಯಿ ಬೀಜ ಇಷ್ಟ ಅಂದರೆ ಹಾಕಿ, ಬಟ್ ಅದು ಏನಂದರೆ ಅನ್ನದ ಜೊತೆ ಕಚ್ಚಾಗ ಮೆತ್ತಗಾಗುತ್ತೆ. ಸೊ ನಾವು ಲಾಸ್ಟಿಗೆ ಹುರಿದ್ಬಿಟ್ಟು ಅದ್ರ ಮೇಲೆ ಉದುರಿಸ್ತೀವಿ. ನಿಮಗೆ ಹೇಗೆ ಬೇಕು ಆ ಥರ ನೀವು ಮಾಡ್ಬೋದು. ಸೊ ನಾವು ನಮ್ಮ ಮನೇಲಿ ಮಾಡೋ ಥರ ರೆಸಿಪಿ ನಾವು ಶೇರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಸ್, ಇವಾಗ ಕರಿಬೇವಿನ ಸೊಪ್ಪು ಹಾಕಿ ದೂರ ಹೊರಟೋಗ್ಬಿಡಿ. ಹಾಂ, ಈರುಳ್ಳಿ ಮತ್ತು ನಾವೇನು ಗುಂಟೂರು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಿಗೆ ಹಾಕಬೇಕು. ಇದು ಫಸ್ಟ್ ಇದಿಷ್ಟನ್ನು ಸ್ವಲ್ಪ ಬೇಯೋ ತನಕ, ಈರುಳ್ಳಿ ನೀರು ಬಿಟ್ಕೊಡೋ ತನಕ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು. ಕೆಂಪಾಗಬೇಕು ಈರುಳ್ಳಿ ಎಲ್ಲ. ಆಮೇಲೆ ಈರುಳ್ಳಿ ನೀರು ಬಿಟ್ಕೊಡುತ್ತೆ. ಇವಾಗ ಈ ಕಡೆ ರುಬ್ಬೋ ಕಡೆ ಬರೋಣ. ಏನಿಲ್ಲ, ಸ್ವಲ್ಪನೇ ಐಟಮ್ಸ್ ಅಷ್ಟೇ. 4 ಸ್ಪೂನಷ್ಟು ಕಾಯಿ ತುರಿ, ಒಂದು 4 ಸ್ಪೂನಷ್ಟು ಕಾಯಿ ತುರಿ, 4 ಸ್ಪೂನ್ ಕಾಯಿ ತುರಿ, ಆಮೇಲೆ ಇದು 5-6 ಮೆಣಸಿನ್ಕಾಯಿ ಇದೆ, ಹಸಿಮೆಣಸಿನ್ಕಾಯಿ. ಇದಾದಮೇಲೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ತರಿಯಾಗಿ. ಹಾಂ, ನೀವು ಇದು ನಮ್ಮನೆ ರೆಸಿಪಿ, ಹೀಗೆ ಮಾಡಿ ಅಂತ ನಾವು ಹೇಳ್ತಿಲ್ಲ. ನಿಮಗೆ ಈಗ ನಾವು ತೋರಿಸ್ತೀವಿ. ನಿಮ್ಗೆ ಇಷ್ಟ ಆದರೆ ನೀವು ಈ ರೆಸಿಪಿ ಫಾಲೋ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ನಾವು ತರಕಾರಿಯಾಗಿ ರುಬ್ತೀವಿ ಇವಾಗ ಇದನ್ನು. ಸೊ ಲೆಟ್ಸ್ ರುಬ್. ಅಜ್ಜಿ ರುಬ್ಬಲಾ?
ಇದಕ್ಕೆ ಫಸ್ಟ್ ಇದನ್ನು ಡ್ರೈ ರುಬ್ಕೊಳ್ಳಿ. ಆಮೇಲೆ ಇಲ್ಲಿ ನೀರು ಇಟ್ಕೊಂಡಿರಿ ಸೈಡಲ್ಲಿ. ನೀರು ಬೇಕಾದಾಗ ಹಾಕೋಬೇಕು. ರುಬ್ಬಜ್ಜಿ. ಸೊ ಆಗಾಗ ನೀವು ಇದಕ್ಕೆ ನೀರು ಸೇರಿಸ್ಕೊತಾ ಇರಿ. ಬೇಡವಾ? ಹಾಂ, ಇಷ್ಟೇ ಸಾಕು. ನೀವು ತುಂಬಾ ಇದು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಸ್ವಲ್ಪ ಇದಾದರೆ ಸಾಕು. ಹಾಗೆ ಇಲ್ಲಿ ಇದನ್ನು ನೋಡ್ಕೊತಾ ಇದ್ದಬೇಕು. ಇದನ್ನು ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀವಿ ನಾವು ಇವಾಗ, ವಿಚ್ ಈಸ್ ವೆರಿ ರಿಸ್ಕಿ. ಒಂದು ಕಡೆ ಮಾಡೋಕ್ಕೋಗಿ ಇನ್ನೊಂದು ಕಡೆ ಹಾಳಾಗಿಬಿಡುತ್ತೆ. ಸೊ ಎರಡೂ ಕಡೆ ನೋಡ್ಕೊತಾ ಇರಿ. ನೋಡಿ, ಈರುಳ್ಳಿ ಬೆಂದಿದೆ ಆಲ್ಮೋಸ್ಟ್. ನಾವು ಸ್ವಲ್ಪ ಬೇಯಬೇಕು. ಆ್ಯಂಡ್ ನೋಡಿ ನಮ್ಮ ಅಡುಗೆ ಮನೆ. ಅಲ್ಲಿ ನೋಡಿ ಒತ್ತು ಶಾವಿಗೆ ಮಾಡೋ ಮಿಷಿನ್ನದು. ಆಮೇಲೆ ಅಲ್ಲಿ ಪಾತ್ರೆ ಎಲ್ಲ ಇದೆ. ಇಲ್ಲೊಂದಷ್ಟು ಸಜ್ಜಿಗೆ ಹೀಗೆ ಇಟ್ಕೊಂಡು ನನಗೆ ಬೇಕಾದರೆ ಹೀಗೆ ಕೈ ಹಾಕ್ಬಿಟ್ಟು ಹೀಗೆ ಎತ್ಕೊಬೋದು. ಸೊ ಇವಾಗ ಅಜ್ಜಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಇದಕ್ಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಸೊ ತೀರಾ ಜಾಸ್ತಿನೂ ಹಾಕೊಳಕ್ಕೆ ಹೋಗಬೇಡಿ. ಒಂದು ಚಿಟಿಕೆ ಅಷ್ಟು ಹಾಕಿ ಸಾಕಲ್ಲ. ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ತಿರುಗಿಸ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಹಾಗೆ ಚೆನ್ನಾಗಿ ಬೇಯಿಸಿ ಅರಿಶಿನದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹೀಗೆ ಸ್ವಲ್ಪ ಬೇಯಿಸ್ಕೊಳ್ಳಿ. ಹಂಗೆ ನೀವು ಸ್ಮೆಲ್ ನೋಡ್ಬೋದು. ಅರಿಶಿನದ ಹಸಿ ವಾಸನೆ ಹೊರಟಾಗಿ ಫ್ಲೇವರ್ ಬರುತ್ತೆ. ಹಾಂ, ಇವಾಗ ಇದು ಎಲ್ಲಿದೆ ಇದು? ಯಾವ ಇದರದ್ದು? ಮೀನಾಕ್ಷಿ ಆ್ಯಂಡ್ ಮೀನಾಕ್ಷಿ. ಸ್ಟಾರ್ಚ್ ಕಮ್ಮಿ ಆಗುತ್ತೆ, ವೆಯ್ಟ್ ಗೇನ್ ಆಗೋದಿಲ್ಲ ಅನ್ನ ತಿಂದರೆ. ಹಾಂ, ಇದು ಸ್ಪೆಷಲಾಗಿ ಅಕ್ಕಿ ಬಸಿಯೋದಿದು. ಸೊ ನಮ್ಮ ಮನೇಲಿ ನಮ್ಮ ಅಪ್ಪಂಗೆ ವೈಟ್ ರೈಸ್ ಇಷ್ಟ, ನಮ್ಮೆಲ್ರಿಗೂ ಕೆಂಪಕ್ಕಿ ಜಾಸ್ತಿ ಇಷ್ಟ. ಸೊ ನಾವು ಕೆಂಪಕ್ಕಿನ ಇದು ಮಾಡ್ಕೊತೀವಿ. ನೋಡಿ ಗೈಸ್, ನೆನೆಸಿಟ್ಟಿದ್ದೀವಿ ಕೆಂಪಕ್ಕಿನ, ರಾಜಮುಡಿ ಕೆಂಪಕ್ಕಿ. ಸೊ ಅದಕ್ಕೆ ಸ್ವಲ್ಪ ಇದನ್ನು ತೋರಿಸ್ತೀನಿ. ಇದು ನಾವು ಯಾರೂ ಪ್ರಮೋಟ್ ಮಾಡ್ತಿಲ್ಲ. ನಾವು ತೊಗೊಂಡಿರೋದನ್ನ ನಾವು ಕಂಪ್ನಿ ಹೆಸರು ಹೇಳ್ತೀವಿ ಅಷ್ಟೇ. ದರ್ ಇಸ್ ನೋ, ಅವರೇನು ನಮಗೆ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿಲ್ಲ. ಸೊ ದಿಸ್ ಇಸ್ ದ ಮೇನ್ ಪಾಯಿಂಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು. ಇದಕ್ಕೆ ಇಷ್ಟು ಸ್ವಲ್ಪ ನೀರು ತುಂಬಿಸಿ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಜ್ಜಿ? ಇದಕ್ಕೆ ನೆಕ್ಸ್ಟ್ ನೀರನ್ನ ಹಾಗೆ ಕಾಯಕ್ಕೆ ಇಟ್ಬಿಡಿ. ಸೊ ಇದು ನೋಡಿ, ಇಲ್ಲಿ ಅರಿಶಿನದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ. ಇದನ್ನು ನೀವು ಹಂಗೆ ಕುದಿಯೋಕೆ ಇಟ್ಬಿಡಿ. ಚೆನ್ನಾಗಿ ಕುದಿಬೇಕಿದು. ಕುದಿ ಬಂದು ಆವಾಗ ಇದಾದಾಗ ಅಕ್ಕಿ ಹಾಕ್ಬೇಕಲ್ಲ ಅಜ್ಜಿ. ಇದಕ್ಕೆ ನೀರು ತೆಗೆದ್ಬಿಟ್ಟು, ಅಂದರೆ ಅದ್ರ ನೀರು ತೆಗಿಬಾರ್ದು, ಇದ್ರ ನೀರು ತೆಗೆದು ನೀಟಾಗಿ ಅಕ್ಕಿನ ಅದಕ್ಕೆ ಹಾಕ್ಕೋಬೇಕು. ಸೊ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ತರ್ತರಿಯಾಗಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹೀಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರನೂ ಇದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ. ಬೀಳಲ್ಲ, ಇದು ಈಸಿ. ಲಾಕ್ ಮಾಡಿಬಿಟ್ಟು ಬಸಿ. ಹಾಂ, ಅದು ನೀವು ನೀರನ್ನು ಎಕ್ಸ್ಟ್ರಾ ಇತ್ತು ಅಂದರೆ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲ ಅಜ್ಜಿ? ಸ್ಟಾರ್ಚ್ ಗಂಜಿ ತೆಗಿಬೋದು. ಹಾಂ, ಅದನ್ನು ತೆಗಿಯೋಕ್ಕೆ ಮುಂಚೆ ಎಲ್ಲ ಬಟ್ಟೆ ಇಟ್ಕೊಂಡು ಬಸಿತಿದ್ವಿ, ಕೈ ಮೇಲೆ ಬಿದ್ದುಬಿಡೋದು ಗಂಜಿ. ಹಾಂ, ಇದು ಲಾಕ್ ಮಾಡಿಬಿಟ್ಟು ಒಂದು ಪಾತ್ರೆ ಡಬ್ಬ ತೋರಿಸಿ ಹಾಂ ಹಾಕಿದ್ರೆ ಈಸಿ. ಹಾಂ, ಸೊ ಇಲ್ಲಿ ನೋಡಿ, ಚಿತ್ರಾನ್ನದ ಗೊಜ್ಜು ರೆಡಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಹುಣಸೆಹಣ್ಣು ಹಾಕಿಲ್ಲ, ಮೇಯ್ನ್ ಇಂಗ್ರೀಡಿಯೆಂಟೇ ಹಾಕಿಲ್ಲ. ಹೇಗಿದೆ ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕಲ್ಲ. ಹಾಂ, ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಹುರಿಬೇಕಿದ್ದೀನಿ 5 ನಿಮಿಷ ಅಲ್ಲ. ಸ್ಮೆಲ್ಲಿಂದ ಗೊತ್ತಾಗುತ್ತೆ. ಈಗ ಗಮ್ ಅಂತ ಸ್ಮೆಲ್ ಬರುತ್ತೆ. ಅಲ್ಲ, ನೀವು ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಬೇಕಾದ್ರೆ ನಿಮಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಆವಾಗ ಅದ್ರ ಫ್ಲೇವರ್ ಎಲ್ಲ ಇದಾಗಿ ಚೆನ್ನಾಗಿ ಆಗಿದೆ. ಇಲ್ಲಿ ನೋಡಿ,
ಇದು ನೀರು ಕಾಯ್ತಾ ಇದೆ. ಇವಾಗ ಅನ್ನ ಮಾಡೋಕ್ಕೆ ನೀರು ಕಾಯಿಸ್ತಾ ಇದ್ದೀವಿ. ಇದು ಚೆನ್ನಾಗಿ ಮರಳಿದಾಗ ಆ ಪಾತ್ರೆ ಅದರಲ್ಲಿ ಏನು ನೆನೆಸಿಟ್ಟಿದ್ದೀವಲ್ಲ ಅದ್ರ ನೀರು ತೆಗೆದು ಅಕ್ಕಿ ಇದಕ್ಕೆ ಹಾಕ್ಬೇಕು. ಅಲ್ಲಿ ಗೈಸ್ ಇದೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ, ಸ್ವಲ್ಪ ಅದು ಮೀಡಿಯಮಲ್ಲಿದೆ. ಚೆನ್ನಾಗಿ ಇದನ್ನು ಹುರಿಬೇಕು. ಸೊ ಹಾಗೆ ಅಲ್ಲಿ ತೋರಿಸ್ತೀನಿ ಹಂಗೆ. ಸೊ ಇವಾಗ ಅಜ್ಜಿ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತಿದೆಯಲ್ಲ ಅಜ್ಜಿ, ನೋಡಿ. ಸೊ ಇದಕ್ಕೆ ಅಜ್ಜಿ ಒಂದು ನೀರು ಹಾಕಿದ್ದಾರೆ. ಉಪ್ಪು ಹಾಕ್ಬೇಕಲ್ಲ ಈಗ ಚೆನ್ನಾಗಿ ಹಾಂ. ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಹುಣಸೆಹಣ್ಣು ಹಾಕಿದೆಯಲ್ಲ ಇವಾಗ ಅದ್ರ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಕುದಿಸಿ. ನೀವು ಫ್ರಿಡ್ಜಲ್ಲಿ ಇಡಬೇಕಿದ್ದೀನಿ. ಬೇಸಿಗೆ ಬೇರೆ ಇರೋದ್ರಿಂದ ಕಾಯಿ ತುರಿ ಹಾಕಿದ್ದೀರಲ್ಲ, ಒಂದು 2-3 ಡೇಸ್ ಇದನ್ನು ಉಪಯೋಗಿಸ್ಕೋಬೋದು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ. ಹಾಂ, ನೀವು ಈ ಗೊಜ್ಜನ್ನ ಇದ್ದಾಗ ನಿಮಗೆ ಅನ್ನಕ್ಕೆ ತಕ್ಷಣಕ್ಕೆ ಬೇಕು ಅಂದರೆ ಸ್ವಲ್ಪ ಕಡಲೆ ಬೀಜ, ನಿಮಗೆ ಬೇಕಾದರೆ ಕಡಲೆ ಬೀಜ ಹೊಡೆದಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಹಾಕ್ಕೊಂಡಿದ್ದನ್ನು ನೀವು ಕಲಿಸ್ಕೊಂಡು ತಿನ್ಬೋದು. ಇದನ್ನ ಚೆನ್ನಾಗಿ ಕುದಿಸೋದು. ಆ್ಯಂಡ್ ಈ ಕಡೆ ಹಾಗೇನೆ ಅನ್ನದ್ದು ಬೇಯ್ತಾ ಇದೆ. ಇದನ್ನು ಚೆನ್ನಾಗಿ ಕುದಿಸಿ ಕುದಿ 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 ಬಂದು ಗಟ್ಟಿ ಆಗುತ್ತೆ. ಅಲ್ಲಾದ್ರೆ ಗಟ್ಟಿಗಾಗುತ್ತೆ. ಟೆಕ್ಸ್ಚರ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ಟೆಕ್ಸ್ಚರ್ ಬರುತ್ತೆ. ಚೆನ್ನಾಗಿ ಕುದಿಸಿ ಇದನ್ನು ಚೆನ್ನಾಗಿ ಕುದೀಲಿ 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 ಎಷ್ಟು ಬೇಕಾದ್ರೆ ಕುದೀಲಿ. ಆಮೇಲೆ ತುಂಬ ಕುದಿಸ್ಬೇಡಿ, ಸೀದ್ಬಿಡುತ್ತೆ ತಳ. ಆ್ಯಂಡ್ ಇವಾಗ ಮೇನ್ ಪಾರ್ಟ್ ಬನ್ನಿ ತೋರಿಸ್ತೀನಿ. ಹಾಗೆ ಹೇಳಿ ಇಲ್ಲಿಂದನೇ ಬನ್ನಿ ನೀವು. ಸೊ ಇದು ನಮ್ಮನೆ ಹಿಂಭಾಗ. ಹಿಯರ್ ವಿಲ್ ವಾಶ್ ಅವರ್ ಡಿಶಸ್. ಸ್ವಲ್ಪ ಕೆಟ್ಟದಾಗಿದೆ ಅಲ್ಲಿ ನೋಡಿ ಗೈಸ್. ಕುಂಬಳಕಾಯಿ ನಾಳೆ ಅದ್ರದ್ದು ಒಂದು ರೆಸಿಪಿ ಇರುತ್ತೆ. ಇಲ್ಲಿ ನೋಡಿ, ಈಗ ಅಕ್ಕಿ ನೆನೆಸಿತ್ತಲ್ಲ, ನೀರು ತೆಗ್ದಿದೆ. ಈ ನೀರು ಕುದೀತಾ ಇದೆ ಆ ಕಡೆ. ಹಾಂ, ಇದಕ್ಕೆ ನೀವು ಇನ್ನೂ ಎಲ್ಲ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕಿ, ತುಂಬ ಜಾಸ್ತಿ ಹಾಕೋಗ್ಬಿಡಿ, ಸ್ವೀಟ್ ಆಗೋಗುತ್ತೆ. ಒಂದು ಸ್ಪೂನ್ ಆಚೆ, ಅರ್ಧ ಸ್ಪೂನ್ ಆದರೂ ಹಾಕಿ, ಬೆಲ್ಲ ಟೇಸ್ಟ್ ಬರುತ್ತೆ. ನಾವು ಯಾವ ಬೆಲ್ಲ ಉಪಯೋಗಿಸ್ತಿದ್ದೀವಿ ಅಜ್ಜಿ? ಆರ್ಗ್ಯಾನಿಕ್. ಇದು ತುಂಬ ಡಾರ್ಕ್ ಬ್ರೌನ್ ಇದೆ ಪೌಡರ್ ಅದು. ಸೊ ಅದನ್ನು ನಾವು ಉಪಯೋಗಿಸ್ತೀವಿ ನಮ್ಮ ಮನೇಲಿ. ಸೊ ಮತ್ತೆ 2 ನಿಮಿಷಗಳ ಬ್ರೇಕ್ನ ನಂತರ ನಾವು ಸಿಗುತ್ತೇವೆ. ಸ್ವಲ್ಪ ಸೌಂಡ್ ಎಫೆಕ್ಟ್ಸ್ ಇದೆ. 2 ನಿಮಿಷಗಳ ಬ್ರೇಕ್ನ ನಂತರ. ಸೊ ಬ್ರೇಕ್ನ ನಂತರ ಬಂದಿದ್ದೀವಿ ಮತ್ತೆ. ಇಲ್ಲಿ ಇದಕ್ಕೆ ನೀರು ಹಾಕ್ತಾಯಿದ್ದೀವಿ ಫೈನಲಿ. ನೀರಿಗೆ ಅಕ್ಕಿನ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಕುದೀತು ಅದು. ಇದಕ್ಕೆ ಈ ರೀತಿ ಫಸ್ಟು ಅಕ್ಕಿನ ಹಾಗೆ ಬಗ್ಗಿಸ್ಕೊಳ್ಳಿ. ಇದು ನೀವು ತರಿಸ್ಕೋಬೋದು. ಇವರು ಕಂಪನಿ ಹೆಸರು ಮೀನಾಕ್ಷಿ ಆ್ಯಂಡ್ ಮೀನಾಕ್ಷಿ ಅಂತ. ಇವರು ಸೇಲಮ್ ಅವರು, ತಮಿಳ್ನಾಡವರು. ಇವ್ರ ಹತ್ರ ತುಂಬ ಈ ಥರ ಕುಕ್ಕಿಂಗ್ ಐಟಮ್ಸ್ ಆಗ್ಬೋದು, ಇನ್ನೇನೋ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವ್ರದ್ದು ಚಾನಲು ಇದೆ ಮೀನಾಕ್ಷಿ ಆ್ಯಂಡ್ ಮೀನಾಕ್ಷಿ. ನೀವು ಅದನ್ನು ಹೋಗ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ವಿ ಆರ್ ನಾಟ್ ಪ್ರಮೋಟಿಂಗ್ ದಿಸ್ ಪ್ರಾಡಕ್ಟ್. ನಾವೇನು ಇದ್ರ ಬಗ್ಗೆ ಅವ್ರು ವೀಡಿಯೋ ಮಾಡಿ ಅಂತ ನಮಗೆ ಹೇಳಿಲ್ಲ. ನಾವು ತೊಗೊಂಡಿದ್ದೀವಿ, ಚೆನ್ನಾಗಿದೆ ಆ್ಯಂಡ್ ಯು ಕ್ಯಾನ್ ಯೂಸ್ ಅಂತ ನಾವು ರಿವ್ಯೂ ಕೊಟ್ಟಿದ್ದೀವಿ ಅಷ್ಟೇ.
ಸೊ ಇದಕ್ಕೆ ಈಗ ಹಾಕಿಟ್ಟಿದ್ದೀವಿ. ಇದನ್ನು ಹೀಗೆ ಫಸ್ಟ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕಲ್ಲ ಅಜ್ಜಿ ಅಕ್ಕಿದು? ಬೇಯಬೇಕು ಸ್ವಲ್ಪ. ಅದು ಗಂಜಿ ಗಂಜಿ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಹಾಗೆ ಈ ಥರ ತಿರುವಿ ಸ್ವಲ್ಪ ಜಾಸ್ತಿನೇ ಹಾಕಿ ಅದಕ್ಕೇನು ಇದಿಲ್ಲ, ಎಷ್ಟು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಜಾಸ್ತಿ ಹಾಕ್ಬೇಕು ಇದಕ್ಕೆ ನೀರು? ಜಾಸ್ತಿ ಅಂದರೆ ಅಕ್ಕಿಗಿಂತ ಒಂದು 2 ಜಾಸ್ತಿ. ಹಾಂ, ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕಿಂತ ಒಂದು ಡಬಲ್ ತೊಗೊಂಡು ನೀರು ಇದಕ್ಕೆ ಹಾಕಿ ಸ್ವಲ್ಪ ತಿಂಗಿ ಕುದಿಸಿ ಗಂಜಿ ಗಂಜಿ ಬರುತ್ತೆ. ಆವಾಗ ಲಿಡ್ ಕ್ಲೋಸ್ ಮಾಡಿ ಟೈಟಾಗಿ ಬೇಯಿಸೋದು, ಬಸಿ ಅದು ಕೊನೆಗೆ ಲಾಸ್ಟಿಗೆ. ಈಗಿಲ್ಲಿ ನೋಡಿ ಗೊಜ್ಜು ರೆಡಿ ಅಲ್ಲ ಅಜ್ಜಿ? ಹುಣಸೆಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ. ಇದನ್ನ ನೀವು ಯಾವಾಗ ಬೇಕಾದ್ರೆ, ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಅಷ್ಟೇ ಬಿಸಿ ಬಿಸಿ ಅನ್ನ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಅನ್ನನಕ್ಕೂ ಕಲ್ಸ್ಕೊಬೋದು, ಬಟ್ ಅಷ್ಟೇ ಚೆನ್ನಾಗಿರಲ್ಲ ಟೇಸ್ಟು. ಬಿಸಿ ಬಿಸಿ ಅನ್ನ ಇದ್ದರೆ ಇದ್ರ ಮೇಲೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಚೂರು ಕಡಲೆ ಬೀಜ ಹಾಕ್ಕೊಂಡು ತಿಂದರೆ. ಸೊ ಇಲ್ಲಿ ನೋಡಿ ಅನ್ನ ಅಲ್ಲ ಅಕ್ಕಿ ಬೇಯಕ್ಕೆ ಹಾಕಿದೆ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡು ರೆಡಿ ಆಗಿದೆ. ಇದು ಬೆಂದ ಮೇಲೆ ಇದ್ರ ಮೇಲೆ ಹಾಗೆ ಉದುರ್ಸೋದಷ್ಟೇ, ಜಸ್ಟ್ ಗಾರ್ನಿಷಿಂಗ್ ಅಲ್ಲ ಅಜ್ಜಿ? ಹಾಕೋಣ? ಸೊ ಈಗ ಇದ್ರ ಮೇಲೆ ಸೊಪ್ಪನ್ನ ಗಾರ್ನಿಷ್ ಮಾಡೋಣ. ಹಾಂ, ಇವಾಗ ಇಲ್ಲಿ ಗಾರ್ನಿಷಿಂಗ್. ವಾವ್ ಇದೆ. ಸೊ ನೀವು ನಮ್ಮ ರೆಸಿಪಿನ ನಿಮಗಿಷ್ಟ ಆಗಿದೆ, ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಈಗ ನಾನು ಇಷ್ಟೇ ತೋರಿಸಲ್ಲ, ಸೆಕೆಂಡ್ ಪಾರ್ಟ್ ಮಾಡ್ತೀನಿ, ಅದರಲ್ಲಿ ಕಲಿಸ್ಕೊಂಡು ತಿಂತೀವಿ. ಟೇಸ್ಟಿಂಗ್ ಸೆಕೆಂಡ್ ಪಾರ್ಟಲ್ಲಿ ಟೇಸ್ಟಿಂಗ್ ಬರುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಂ, ಅನ್ನ ಬಸಿದ್ದು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ ಗೈಸ್. ಅನ್ನ ಬಸಿದು ನಾವು ಅದನ್ನು ಟೇಸ್ಟ್ ಮಾಡ್ತೀವಲ್ಲ ಚಿತ್ರಾನ್ನ, ಅದು ಸೆಕೆಂಡ್ ಪಾರ್ಟಲ್ಲಿ ಬರುತ್ತೆ ವಿಡಿಯೋ. ದಿಸ್ ಇಸ್ ಪಾರ್ಟ್ 1. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಅಜ್ಜಿ ಬಾಯ್ ಮಾಡು. ಸೆಕೆಂಡ್ ಪಾರ್ಟಲ್ಲಿ ಸಿಗೋಣ ಅನ್ನ. ಬಾಯ್.